RVS ಸ್ಕೂಲ್ನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ, ಮಕ್ಕಳ ಟ್ಯಾಲೆಂಟ್ಗಳಿಗೆ ಮನಸೋತ ಪಾಲಕರು. ಸೈನ್ಸ್ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದ್ದಾರೆ ಆನ್ ಬಿಹಾಫ್ ಆಫ್ ಕ್ಯಾಂಪ್. ಅದರಲ್ಲಿ ನನ್ನ ಮಗ 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅವನು ಸ್ಟೆಪ್ಸ್ ಆಫ್ ಇರಿಗೇಷನ್ ಮಾಡಿದ್ದಾನೆ. ಮತ್ತು ಬೇರೆ ಎಲ್ಲ 3rd ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಸ್ಪೆಷಲಿ ಹರಪ್ಪ ಆ್ಯಂಡ್ ಮಹೀಂದ್ರ ಸಿವಿಲೈಸೇಷನ್ ಮತ್ತು ಗ್ರೌಂಡ್ ವಾಟರ್ ಲೆವೆಲ್ ಸ್ಟೋರೇಜ್ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಹ್ಯಾಪಿ ಫಾರ್ ದ್ಯಾಟ್. ನಗರದ RG ಕ್ಯಾಂಪ್ ರಸ್ತೆಯಲ್ಲಿರುವಂತಹ RVS ಸ್ಕೂಲ್ನಲ್ಲಿ ಮಕ್ಕಳ ಕಲಿಕಾ ಆಸಕ್ತಿಗೆ ಗುರುವಾರ ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜಿಸಲಾಗಿತ್ತು. ಶಾಲೆಯ ಮುಖ್ಯಸ್ಥರು ಶ್ರೀಮತಿ ಪ್ರಿಯಾಂಕಾ ವೈದ್ಯನಾಥ್ ಶೆಟ್ಟಿ ಮಾತನಾಡಿ, ಮುಂದಿನ ಪೀಳಿಗೆಗೆ ಅವಶ್ಯವಿರುವ ಹಾಗೂ ರೈತ ಸಮುದಾಯಕ್ಕೆ ನೆರವಾಗುವ ವಿಜ್ಞಾನ ಮಾದರಿಗಳನ್ನು ಮಕ್ಕಳು ಪ್ರದರ್ಶಿಸಿರುವುದು ಹೆಮ್ಮೆಯ ಸಂಗತಿ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಕೌಶಲ್ಯಗಳನ್ನು ಪ್ರಸ್ತುತಪಡಿಸಲು ನಮ್ಮಿಂದ ವೇದಿಕೆ ಒದಗಿಸಲಾಗಿದೆ. ಸೃಜನಶೀಲ ಹಾಗೂ ವೈಜ್ಞಾನಿಕ ಮನೋಭಾವವನ್ನು ಮಕ್ಕಳಲ್ಲಿ ಬೆಳೆಸುವ ಉದ್ದೇಶ ನಮ್ಮದಾಗಿದೆ ಎಂದು ಹೇಳಿದರು. ನರ್ಸರಿ ತರಗತಿಯಿಂದ 6ನೇ ತರಗತಿವರೆಗಿನ ಮಕ್ಕಳ ಪೋಷಕರ ಸಹಾಯದಿಂದ ತಯಾರಿಸಿದ ಸೋಲಾರ್ ಸಿಸ್ಟಮ್, ಸೋಲಾರ್ ಮತ್ತು ಸ್ಟೆಪ್ ಅಪ್ ಇರಿಗೇಷನ್, ಆರೋಗ್ಯ ಸೇರಿದಂತೆ 60ಕ್ಕೂ ಹೆಚ್ಚು ಮಾದರಿಗಳನ್ನು ಪ್ರದರ್ಶನದಲ್ಲಿ ಇಡಲಾಗಿತ್ತು. ಮಕ್ಕಳು ಮಾದರಿಗಳ ಕುರಿತು ಪೋಷಕರಿಗೆ ವಿವರಿಸಿದರು. ಪೋಷಕರು ತಮ್ಮ ಮಕ್ಕಳು ರಚಿಸಿದ್ದ ಮಾದರಿಗಳನ್ನು ವೀಕ್ಷಿಸಿ ಖುಷಿಪಟ್ಟರು. ಈ ವೇಳೆ ಪಾಲಕರು ಮಾತನಾಡಿ, ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಕ್ರಿಯಾಶೀಲತೆಯನ್ನು ಉತ್ತೇಜಿಸಲು ಹಾಗೂ ಅವರಲ್ಲಿ ಅಡಗಿರುವ ಪ್ರತಿಭೆ ಮತ್ತು ಕೌಶಲ್ಯತೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದರಿಂದ ಭವಿಷ್ಯದಲ್ಲಿ ಸಹಕಾರಿಯಾಗಲಿದೆ. ಈ ನಿಟ್ಟಿನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. A satellite is a object that revolves around a planet. Satellite are of two types: natural satellite, artificial satellite, or man-made satellite. Natural satellite. A natural satellite is a celestial body in space that orbit around a larger body. Example: Moon is a natural satellite of Earth as it revolves around the Earth. Artificial satellite, a man-made satellite launched into an orbit using rockets. Example: Navigational satellite, weather satellite, etc. Every artificial satellite has 4 main parts: a solid envelope to withstand the rigors of launch and space, a power system such as battery or solar panel, a antenna to send receive signals. My body that head, teeth are important in our body. There are 2 teeth in our teeth. One is plaque formation, one is cavity in the teeth, second one is plaque formation in the teeth. We should avoid junk food and sugar-rich food. We should brush our teeth twice a day. We should eat our teeth regularly. ಇಲ್ಲಿ ಇರ್ತಕ್ಕಂಥ ಎಕ್ಸಿಬಿಷನಿಂದ ಹುಡುಗರಿಗೆ ಇಂಪ್ರೂವ್ ಅಂದರೆ ಸ್ಟೇಜ್ ಕರೇಜ್ ಮಾತಾಡೋಕ್ಕಾಯಿತು ಅದಾಯಿತು ಅನುಕೂಲ ಆಗುತ್ತೆ. ಇಲ್ಲಂತ ಮಾಡಿದಂಥ ಎಕ್ಸಿಬಿಷನ್ ಚೆನ್ನಾಗಿದೆ ಮತ್ತು ಈ ಹುಡುಗರಿಗೂ ಒಂದು ಸಲ ಇಂಪ್ರೆಷನ್ ಮಾಡಿದಂಗೆ ಆಗುತ್ತೆ ಮತ್ತು ಮುಂದೆ ಎಜುಕೇಷನು ಅನುಕೂಲ ಆಗುತ್ತೆ. ಈಗ ಮಾಡೋದ್ರಿಂದ ಹುಡುಗರಿಗೆ ಮತ್ತು ಇಯರ್ 2 ಮಂತ್ಸ್ ಒಂದು ಸಲ ಆದ್ರೂ ಮಾಡೋದ್ರಿಂದ ಹುಡುಗರಿಗೆ ಎನ್ಕರೇಜ್ ಕೊಟ್ಟಂಗೆ ಆಗುತ್ತೆ. ಹಿಂಗಾಗಿ ಮಾಡೋದ್ರಿಂದ ಒಳ್ಳೆಯ ಬೆಳವಣಿಗೆ ಅಂತೇಳಿ ಗೊತ್ತಾಗುತ್ತೆ. ನಿಮ್ಮೂರು? Now I am connecting wires to production. It is also generating electricity, so this is also metal. Now I am connecting wires to silver. It is also generating electricity. So ಮಕ್ಕಳು ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಟೀಚರ್ ಏನು ರೆಡಿ ಮಾಡಿದಾರಲ್ಲ ಅವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಹಾಗಾಗಿ ಇನ್ನೂ ಆ ಮಕ್ಕಳಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೊರತೆಗೆಯುವಂಥ ಕೆಲಸ ಭಾಳಷ್ಟು ಸೈನ್ಸ್ ಎಕ್ಸಿಬಿಷನ್ಸ್ ಇರ್ಬೋದು, ಆಮೇಲೆ ಸೋಷಿಯಲ್ ಎಕ್ಸಿಬಿಷನ್ಸ್ ಇರ್ಬೋದು, ಆಮೇಲೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಈ ನೇಚರಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಒಳ್ಳೆಯ ಒಂದು ಎಕ್ಸಿಬಿಷನನ್ನು ಮಾಡಿದ್ದಾರೆ. ನಿಜವಾಗಲೂ ಈ ಆಡಳಿತ ಮಂಡಳಿಯವರಿಗೆ ಮತ್ತು ಇದನ್ನು ರೆಡಿ ಮಾಡಿಸತಕ್ಕಂಥ ವಿಶೇಷವಾಗಿ ಟೀಚರ್ಗಳಿಗೆ ಮತ್ತು ಮುದ್ದು ಮಕ್ಕಳಿಗೆ ಧನ್ಯವಾದಗಳು ಹೇಳಕ್ಕೆ. ಸ್ಕೂಲ್ನಲ್ಲಿ ಏರ್ಪಡಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಇಂದು ಗಮನ ಸೆಳೆಯಿತು. ಈ ವೇಳೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಇದ್ದರು. Harappan civilization. Here is weapons used in Harappan civilization made of stone. Here is fire camp in Harappan civilization. People were bound together to create stones from